ಹಾಗೆ ಮಾಡ ಹಾಗೆ ಟೈಟ್ ಮಾಡ. ಹಾಂ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಪಂಚಾಯತ್ ಸದಸ್ಯರು ಶಾಲೆಯ ಅಧ್ಯಕ್ಷರಾದ ರಾಜೇಂದ್ರ ಹಾಗೂ ಸರಿಕಾಲ್ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿಂಹ ಮೇಡಮ್ ಅವರೇ, ಶಿಕ್ಷಕರಾದ ಪ್ರಾಧಿಕಾರಿಗಳಾದಂಥ ಸವಿತಾ ಮೇಡಮ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಜಯಲಕ್ಷ್ಮಿ ಅವರೇ ಹಾಗೂ ನಮ್ಮ ಸಿಂಹ ಮೇಡಮ್ ಅವರೇ, ಅವೆಲ್ಲ ನಾಗರಿಕರು ಬಹುಮುಖ್ಯವಾಗಿ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಬರಲಿ ಅಂತ ಒಂದು ಸಂತೆಯನ್ನು, ಮಕ್ಕಳ ಸಂತೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಆದರೂ ಒಳ್ಳೆ ರೀತಿಯಲ್ಲಿ ಮಕ್ಕಳು ಇದರಲ್ಲಿ ಪಾಲ್ಗೊಂಡು ವ್ಯಾವಹಾರಿಕ ವ್ಯವಹಾರದಲ್ಲಿ ತೊಡಗಿದ್ದಾರೆ. ಅವರಿಗೆ ಶುಭವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ಪಾಲಕರು ಕೂಡ ಇದರಲ್ಲಿ ಭಾಗವಹಿಸಬೇಕು, SDMC ಸದಸ್ಯರು ಕೂಡ ಭಾಗವಹಿಸಬೇಕು. ಮಕ್ಕಳು ವ್ಯಾಪಾರ ಮಾಡ್ತಿದ್ದಾರೆ, ಅವರಿಗೆ ಹೆಚ್ಚಿನ ಬಾರ್ಗೇನಿಂಗ್ ಮಾಡದೆ ಮಕ್ಕಳಿಗೆ ಲಾಸ್ ಆಗಬಾರ್ದು, ಯಾವುದೇ ರೀತಿ ನಮ್ಮ ಮಕ್ಕಳಿಗೆ ಲಾಸ್ ಆಗಬಾರ್ದು. ಅವರು ಈ ಒಂದು ಸಂತೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಎಲ್ಲರಿಗೂ ನನ್ನನ್ನು ಕರೆದು ಇಲ್ಲಿ ಮಾತಾಡಲಿಕ್ಕೆ ಕೊಟ್ಟಂತ ತಮಗೆಲ್ಲರಿಗೂ ಒಂದಿಷ್ಟ ಈ ಒಂದು ಸಂತೆ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ತಲಗೋಡು ಒಂದು ಹಿರಿಯ ಪ್ರಾಥಮಿಕ ಶಾಲೆ ತಲಗೋಡು ಇವರ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆಯೋಜಿಸಿದೆ. ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಇರುವಂತಹ ಶಿಕ್ಷಕರಿಗೂ, ಎಲ್ಲ SDMC ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಮತ್ತು ಅಲ್ಲಿನ ಗಣ್ಯರಿಗೂ, ಇವತ್ತಿನ ಕೇಂದ್ರಬಿದ್ದಾದಂಥ ಮುದ್ದು ಮಕ್ಕಳು, ಈ ಶಾಲೆಯ ಮುದ್ದು ಮಕ್ಕಳು ಸಂತೆ ಅಂದರೆ ಇವತ್ತಿನ ಮಕ್ಕಳು ಮಾಡುವಂಥದ್ದು. ಆ ಮಕ್ಕಳಿಗೆ ಏನೊಂದು ಅರಿವು ಆಗಲಿ ಅಂತ ಹೇಳುವಂಥ ಈ ಒಂದು ಯೋಜನೆಯನ್ನು ತಾವು ಹಾಕೊಂಡಿದ್ರಿ. ತುಂಬ ಖುಷಿ ಆಗ್ತದೆ. ಎಲ್ಲ ಶಾಲೆ ಮಾಡ್ತಾ ಇದೆ, ಆದರೆ ನಮ್ಮ ಶಾಲೆ ಕೂಡ ಚಿಕ್ಕದವರು ಚೆನ್ನಾಗಿ ಮಾಡಿದ್ರಿ. ತುಂಬ ಒಳ್ಳೆಯಾಗಿ ಮಾಡೋದ್ರಿಂದ ಈ ಶಾಲೆ ಮುಂದೊಂದು ಮಕ್ಕಳು ಒಳ್ಳೆಯಾಗಿ ಮಾಡಲಿ, ಇಂಥ ಒಂದು ಕಾರ್ಯಕ್ರಮ ಮುಂದುವರಿತಾ ಇಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಕಾರ್ಯಕ್ರಮ ಬಂಧುಗಳೇ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತಲಗೋಡು ಒಂದು ವಿನೂತವಾದಂಥ ಒಂದು ಕಾರ್ಯಕ್ರಮವನ್ನು, ಮಕ್ಕಳ ಸಂತೆಯಿಂದ ಕಾರ್ಯಕ್ರಮವನ್ನು ಈ ಶಾಲೆಯ ಉದ್ಘಾಟನೆಯನ್ನು ನಿರ್ವಹಿಸಿದ ನಮ್ಮ ಅಪ್ಪನವರೇ, ನಮ್ಮ ಶಿಕ್ಷಕ ಬಂಧುಗಳೇ, ಈ ಒಂದು ಸಂತೆ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ನೀಡುವುದರಿಂದ ಈ ಒಂದು ಸಂತೆ ಕಾರ್ಯಕ್ರಮವನ್ನು ಆರಂಭಿಸಿದೆ. ಮಕ್ಕಳಲ್ಲಿ ವ್ಯವಹಾರನ ಹೇಗೆ ಮಾಡಬೇಕು, ಸಂತೆ ಜ್ಞಾನವನ್ನು ಹೇಗೆ ಮಾಡಬೇಕು ಅನ್ನೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ಆರಂಭಿಸಿದ್ದಾರೆ. ಮಕ್ಕಳಲ್ಲಿ ಎಷ್ಟೋ ಸೂಕ್ತ ಪ್ರತಿಭೆಗಳನ್ನು ಹೊರಗೊಳ್ಳುವುದನ್ನು ಕಾರಣ. ಯಾಕಂದರೆ ನಾವು ಮಕ್ಕಳನ್ನ ಅಂಗಡಿ ಕಳಿಸ್ತೀವಿ, ಹಣ ವ್ಯವಹಾರ ಕಳಿಸ್ತೀವಿ, ಮಕ್ಕಳು ಅದನ್ನು ಅಪ್ಪತ್ತರು ಹೀಗಿನ ಬಗ್ಗೆ ನಾವು ನಮ್ಮ ಹಿಂದಿನ ಹಿರಿಯರು ಹೇಳ್ಕೊಡ್ತಿದ್ವಿ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ದುಡ್ಡನ್ನು ಕೊಡ್ತೀವಿ, ಮಕ್ಕಳು ಎಷ್ಟು ವ್ಯಾಪಾರ ಮಾಡಿದ್ರೆ ಹೇಗೆ ಬಗ್ಗೆ ನಾವು ವಿಚಾರ ಮಾಡಬೇಕು. ಆದರೆ ಮಕ್ಕಳಿಗೆ ವ್ಯಾಪಾರ ಅಂದರೆ ಏನು, ಅದರ ಜ್ಞಾನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಮಹತ್ವದ ವೇದಿಕೆಯನ್ನು ಮಾಡಿದರೆ ಈ ಒಂದು ತಲಗೋಡು ಊರಿನಲ್ಲಿ ನಾನು ಭಾಳಷ್ಟು ವರ್ಷ ಯಾಕಂದರೆ ಸರ್ ಅವರು ಶಾಲೆಗಳಿಗೆ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಶಾಲೆಯನ್ನು ಉನ್ನತಿ ಹಾಗೂ ಸುವರ್ಣ ಮಹೋತ್ಸವದ ಹಂತಲಿದೆ. ಇವರೆಲ್ಲರೂ ಸೇರಿ ಒಂದು ಉತ್ತಮವಾದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಸೇರಿ ಮಾಡಬೇಕಂತ ಈ ಒಂದು ಸಂತ ಕಾರ್ಯಕ್ರಮಕ್ಕೆ ನನ್ನನ್ನು ಮಾತಾಡಿಕೊಂಡು ನಮಸ್ತೆ. ಇವತ್ತು ಖುಷಿ
ಆಗ್ತಿದೆ. ಯಾಕಂದರೆ ಮಕ್ಕಳ ಸಂಖ್ಯೆ ಅನ್ನೋದು ತುಂಬ ಖುಷಿ ಆಗ್ತಿದೆ. ಪ್ರತಿಯೊಂದು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ನಮ್ಮ ಶಾಲೆ ಮಾಡೋದು ನಂಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಊರಿನ ಶಾಲೆಯಲ್ಲಿ ಯಾವುದೇ ಒಂದು ದೊಡ್ಡ ಪ್ರೋಗ್ರಾಮ್ ಇನ್ನೂ ನಡೆಯಲಿಲ್ಲ. ಇದೇ ಫಸ್ಟ್ ಟೈಮ್ ನಡೀತಿರೋದು. ತುಂಬ ಖುಷಿ ಆಗ್ತಿದೆ. ಸರ್ವರಿಗೂ ನಮಸ್ಕಾರ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ಈ ಒಂದು ಕಲ್ಗೋಡ್ ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಆದರೂ ಕೂಡ ಯಾವುದೇ ಒಂದು ಹಿರಿಯ ಪ್ರಾಥಮಿಕ ಶಾಲೆಗೆ ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೀವು ಒಂದು ಮಕ್ಕಳ ಸಂತೆಯನ್ನು ಆಯೋಜನೆ ಮಾಡಿದ್ರಿ. ಮಕ್ಕಳು ಕೂಡ ತುಂಬ ಕ್ರಿಯಾಶೀಲರಾಗಿ ವ್ಯವಹಾರ ಜ್ಞಾನವನ್ನು ಬೆಳೆಸಿಕೊಳ್ಳುವಲ್ಲಿ ತಮ್ಮ ಚಿತ್ತವನ್ನು ಹರಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ನಮ್ಮೆಲ್ಲರ ಕರೆದಿದ್ರಿ, ತುಂಬ ಸಂತೋಷವಾಯಿತು. ಮಕ್ಕಳ ಕ್ರಿಯಾಶೀಲತೆಗೆ ನೀವೊಂದು ಮಕ್ಕಳಿಗೆ ದಿಕ್ಸೂಚಿಯ ರೀತಿಯಲ್ಲಿ ಒಂದು ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀರಿ. ನಿಮ್ಮ ಶಾಲೆಯ ವಾತಾವರಣವನ್ನು ನೋಡಿದಾಗ ನಿಮ್ಮ ಶಾಲೆಗಳಲ್ಲೂ ಕೂಡ ನೀವು ತರಕಾರಿಗಳನ್ನು ಬೆಳೆಸಿದ್ದೀರಿ. ಇದರಿಂದ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಅಷ್ಟೇ ಅಲ್ಲ, ಕೃಷಿ ಜ್ಞಾನವನ್ನು ಕೂಡ ನೀವು ಇಷ್ಟೊಂದು ಪುಟ್ಟ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಕೊಡ್ತಾ ಇರೋದು ನೋಡಿದಾಗ ನಮ್ಮ ಬಡಪುಳ ತಾಲೂಕಿನ ಎಲ್ಲ ಕ್ರಿಯಾಶೀಲ ಶಿಕ್ಷಕರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈ ಮಕ್ಕಳ ಸಂತೆಯನ್ನು ನೀವು ಆಯೋಜನೆ ಮಾಡೋದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂತೆಗೆ ಮಕ್ಕಳು ನಡೀತಾ ಇದೆ. ಅದು ನಮ್ಮ ವೇದಿಕೆಯಿಂದ ನಮ್ಮ ಶಾಲೆ ದಮ್ದಾರೆ 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 ದಮ್ದಾ ದಮ್ದಾರೆ ದಮ್ದಾರೆ ದಾರೆ ದಮ್ 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 ಕಥೆಯೊಂದ ಹೇಳಿ ಬರಿ ಗುರುತುಗಳೇ ಕಾಲೇಜಲ್ಲಿ ಕ್ಲಾಸ್ ರೂಮಿನ ಬೆಂಚಲ್ಲಿ ನಾವು ತೀಚಿದೆ ಶಿಪ್ಪಿನ ನೆಪದಲ್ಲಿ ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ. ಅಟೆಂಡೆನ್ಸ್ ಇಲ್ಲದೆ ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಕೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ. ಈವ್ಯಾಲ್ಸ್ ಅಲ್ಲಿ ಒಂದೆರಡು ಪೇಪರ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಣೆ. ಮಕ್ಕಳ ಸಂತೆ ಬಗ್ಗೆ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬೆಳೀತಿದೆ ಅಷ್ಟೇ ಅಲ್ಲ, ಮಕ್ಕಳು ಎಲ್ಲರೂ ಒಂದು ಸಂತೆಯಲ್ಲಿ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲ, ಗ್ರಾಹಕರನ್ನು ಯಾವ ರೀತಿ ನಾವು ಬೆಳೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳು ಬನ್ನಿ ಟೀಚರ್ ತಗೊಳ್ಳಿ ಟೀಚರ್, ನಮ್ಮ ಹತ್ರ ಕಷ್ಟ ಇದೆ ತಗೊಳ್ಳಿ ಟೀಚರ್ ಅಂತ ಆ ರೀತಿಯಲ್ಲಿ ಒಂದು ಮಕ್ಕಳ ಇರುವಂಥ ಒಂದು ಉತ್ಸಾಹವನ್ನು ನೋಡಿ ಬಹಳ ಖುಷಿ ಕೊಡ್ತು. ನಿಮ್ಗೆ ಇವತ್ತು ಸಂತೆ ಬಗ್ಗೆ ಹಲವಾರು ಐಟಮ್ಸ್ ತಗೊಂಡಿದ್ದಾರೆ. ಅವರಿಗೂ ಸ್ವಲ್ಪ ಸಂತೆ ಬಗ್ಗೆ ವ್ಯವಹಾರದ ಬಗ್ಗೆ ಜ್ಞಾನನೂ ಆಗ್ತದೆ. ಸಂತೆ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ? ಆಗುತ್ತೆ, ಮಕ್ಕಳಿಗೆಲ್ಲ ಎನರ್ಜಿ ಕೊಡುತ್ತೆ. ಸಣ್ಣ ಸ್ವಲ್ಪ ಮಕ್ಕಳಿದ್ರು ಒಳ್ಳೆ ಮೆಸೇಜ್ ಮಾಡ್ತಾರೆ. ಜನಸಂಖ್ಯೆನೂ ಒಳ್ಳೆ ಜನ ಬರ್ತಾ ಇದ್ದಾರೆ. ಈಗ ಅದನ್ನು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಟೀಚರ್ ಒಳ್ಳೆ ಇಷ್ಟೆಲ್ಲ ನಿನ್ನೆಯಿಂದ ತಾಳ್ಮೆಯಿಂದ ಕೆಲಸ ಮಾಡಿ ರಾತ್ರಿ ಕೆಲಸ ಮಾಡಿ ಒಳ್ಳೆ ಜನರಿಗೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಸಂತೆ ಬಗ್ಗೆ ಏನು ಅನಿಸ್ತು? ಖುಷಿ ಆಯ್ತಾ ಮಕ್ಕಳು ಮಾಡಿ ನೋಡಿ? ತುಂಬ ಖುಷಿ ಆಯ್ತಾ? ಹೀಗೆ ಮಾಡ್ತಾ ಇರ್ಬೇಕಾ ಇನ್ನು ಪ್ರತಿ ವರ್ಷ? ಹೀಗೆ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರ್ಬೇಕಾ? ಹೌದಾ? ಮಕ್ಕಳಿಗೂ ಒಂಥರ ಖುಷಿ ಅಂದರೆ ಅವ್ರು ಕೆಲವು ಮಕ್ಕಳು ಸಂತೆ ಅಂದ್ರೆ ಏನಾದ್ರು ಗೊತ್ತಿರೋದಿಲ್ಲ. ಮಕ್ಕಳಿಗೆ ಹಳ್ಳಿ ಸೈಡ್ ಮಕ್ಕಳಿಗೆ
ಅವರಂದ್ರೆ ಇಲ್ಲಿ ನೋಡ್ಕೊಂಡು जो कोई भी सोचा वो अच्छा उसका लिए सोचा है। अभी यहाँ पे अभी ऐसे बचपन में अगर उन लोग कर रहा है, बड़ा होने के बाद उन लोग का ट्रेनिंग होगा कि कैसे मार्केट किया जाता है, कैसे वो कुछ मतलब ये धंधा में करने को होता है, वो उसका दिमाग में आएगा। बचपन में अभी कर रहा है ना, छोटा सा कर रहा है। दिमाग साफ होता है सर। ये कोई जिसका भी टीचर सर जिसका भी दिमाग है वो अच्छा है। बहुत अच्छा है ಟೀಚರ್ ಮಕ್ಕಳ ಸಂತೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಮಕ್ಕಳಿಗೆ ಖರೀದಿ ಮಾಡಿದ್ದು, ಮಕ್ಕಳು ಖರೀದಿ ಮಾಡ್ತಾ ಇರೋದು ಎಲ್ಲ ಖುಷಿ ಆಗ್ತಿದೆ. ಪಾಲಕರೆಲ್ಲ ಖರೀದಿ ಮಾಡ್ತಾ ಇರೋದು ತುಂಬ ಖುಷಿ. ಹಾಗಾದ್ರೆ ಇದು ಪ್ರತಿ ವರ್ಷ ಮಾಡೋದಾ? ಪ್ರತಿ ವರ್ಷ ಮಾಡಿ ಚೆನ್ನಾಗೆ ಮಾಡಿ. ಅಂದರೆ ಸ್ವಲ್ಪ ಪ್ಲೇಸ್ ಅಂದರೆ ಅದನ್ನು ಹೊರತುಪಡಿಸಿ ಹೊರಗಡೆ ಬದುಕಬಹುದು ಅನ್ನೋ ಸಂತೆ ಹೇಳ್ಕೊಡಿ. ಖುಷಿ ಆಗುತ್ತೆ ಮಕ್ಕಳಿಗೆ ಈ ಸಣ್ಣ ವಯಸ್ಸಿಗೆ ವ್ಯವಹಾರ ಜ್ಞಾನ ನೀಡ್ತಾ ಇರೋದು ಶಾಲೆ ಬಗ್ಗೆ. ನಮ್ಮ ಮಕ್ಕಳ ಸಂತೆ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ? ಸಣ್ಣ ಮಕ್ಕಳಿಗೆಲ್ಲ ಇಲ್ಲಿ ಮುಂದೆ ಈಗಿನ ಮಕ್ಕಳು ಮುಂದೆ ಕೃತಿಗಳಂದೇಳಿ ಅದು ಅವರಿಗೆ ಇಲ್ಲಿ ವ್ಯಾಪಾರದ ಜ್ಞಾನ ಬರಬೇಕು ಅಂತೇಳಿ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಅದೆಲ್ಲ ಒಳ್ಳೇದು. ಹೌದು, ಏನು ಗೊತ್ತಾಗೋದಿಲ್ಲ. ಮನೆ ಕುಂತಿರ್ತಾರೆ, ಯಾವ್ದು ವ್ಯಾಪಾರ ಹೇಗೆ ಏನಂದ್ರೆ ಬಿಸ್ನೆಸ್ ವ್ಯಾಪಾರ ಗೊತ್ತಾಗೋದಿಲ್ಲ. ಮತ್ತು ಏನು ಬೆಳಿತಾರೆ ಅಂದು ಗೊತ್ತಾಗೋದಿಲ್ಲ. ಆ ಬೆಳೆಯನ್ನು ಯಾವುದೊಂದು ಬೆಳೆಯುತ್ತೆ ಅವ್ರಿಗೆ ಗೊತ್ತಾಗಬೇಕು. ಇಂಥದ್ದು ಎಲ್ಲ ಅವಾಗ ಎಲ್ಲ ಬೆಳಿತಾರೆ, ಎಲ್ಲ ತಿಂತಾರೆ. ನಮಗೆಲ್ಲ ಹೋಗೋ ಬಟ್ಕೊಂಡು ಅಕ್ಕಪಕ್ಕ ಬಟ್ಕೊಂಡು ತಿಂತಾರೆ. ಅದೇ ಮಾತ್ರ ಗೊತ್ತಿರ್ತದೆ. ಮತ್ತೇನು ಗೊತ್ತಿರೋದು ಬೆಳೆಯೋದಕ್ಕಂದ್ರೆ ಮಾರೋದು ಯಾವಾಗಲೂ ಗೊತ್ತಿಲ್ಲ. ತರುವುದು ಮಾತ್ರ ಗೊತ್ತಿರ್ತದೆ ತಾಯಿ ಮಕ್ಕಳಿಗೆಲ್ಲ. ಹಾಗಾಗಿ ಅದನ್ನೆಲ್ಲ ಅನುಭವ ಬಲ್ಲ ಅಂತ ಹೇಳಿ ಮಕ್ಕಳ ಮುಂದೊಂದು ಪೀಳಿಗೆಗೆ ಒಂದು ಅನುಭವ ಬಲ್ಲ ಅಂತ ಇದೆಲ್ಲ ಸರ್ಕಾರದಿಂದ ಒಂದು ಇದು ಮಾಡಿರ್ತೀವಿ. ಅಂದ್ರೆ ತುಂಬಾ ಖುಷಿ ಆಯ್ತು ನಿಮ್ಗೆ? ತುಂಬಾ ಖುಷಿ. ಇನ್ನು ಮುಂದೆ ಪ್ರತಿ ವರ್ಷ ನಾವು ಮಾಡ್ಬೋದು. ಹೌದು, ಮತ್ತೆ ಒಂದು ಆಟ ಸ್ಪರ್ಧೆ ಅಂತ ಇದನ್ನು ಒಂದು ಇದು ಮಾಡಿ ತೋರಿಸ್ಬೇಕು. ಇದು ಮಾಡಿದ್ರೆ ಮಾತ್ರ ಎಲ್ಲರೂ ಅನುಭವ ಬರ್ತದೆ, ಜನ ಸಂಪರ್ಕ ಸಿಗ್ತದೆ. ಅವ್ರಿಗೆ ಯಾರು ಇರ್ತಾರೆ ರಾಘವೇಂದ್ರ ಏನ್ ಮಾಡ್ತಿದ್ರಿ? ಒಂದು ಜಾಗದ ಬಾಡಿಗೆಯನ್ನು ಕಲೆಕ್ಟ್ ಮಾಡ್ತಿದ್ವಿ. ಸರಿ, ಓಕೆ. ಟೆಂಡರ್ ಕದ್ದಿದ್ರಾ? ಟೆಂಡರ್ ಕಟ್ಟಿದ್ವಿ. ಸರಿ, ಒಂದಂಗಡಿ 20 ರೂಪಾಯಿ ಲೆಕ್ಕ ಮಾಡ್ತಿದ್ವಿ. ಸರಿ, ಓಕೆ, ಒಳ್ಳೇದು. 20 ರೂಪಾಯಿ. ನಮ್ಮ ಶಾಲೆ ಸಂತೆ ಸೂಪರ್ ಆಗಿತ್ತು. ನಮಗೆ ವ್ಯಾಪಾರ ಮಾಡೋದು ಹೆಂಗೆ ಅಂತೆಲ್ಲ ನಮ್ಗೆ ಗೊತ್ತಾಯಿತು. ನನಗಂತೂ ತುಂಬ ಖುಷಿ ಆಯಿತು. ನಮಗೆ ಪೂರ್ತಿ ಖಾಲಿಯಾಗಿತ್ತು ಫಸ್ಟೇ. ನಾನು ಖಾಲಿ ನಮ್ಮ ಅಂಗಡಿ ತರಕಾರಿ ಮಾರಾಟ ಪೂರ್ತಿ ಹೋಯಿತು. ನನಗೆ ಪೂರ್ತಿ ಖುಷಿಯಾಯಿತು. ನಮ್ಗೆ ಮಾರಾಟ ಮಾಡೋದು ಬಳಗಾರ ಅಂಗಡಿ ನಮ್ಮ ಸ್ವಲ್ಪ ಸೂಪರ್ ಆಗಿತ್ತು. ಬಳಗಾರ ಅಂಗಡಿ ಎಲ್ಲ ಇತ್ತು. ಐಸ್ ಕ್ರೀಮ್, ಪೆಪ್ಸಿ ಎಲ್ಲ ಮಾರಾಟ ಮಾಡಿದ್ದು, ಜ್ಯೂಸ್ ಮಾರಾಟವಾಗಿತ್ತು, ಎಲ್ಲ ಮಾರಾಟವಾಗಿತ್ತು. ನಮ್ಮ ಶಾಲೆ ಸಂತೆ ತುಂಬ ಚೆನ್ನಾಗಿತ್ತು. ನಮ್ಮ ತರಕಾರಿ ಮಾರಾಟವಾಯಿತು. ಅದರಿಂದ ನಮಗೆ ದುಡ್ಡಿನ ಬೆಲೆ ಎಲ್ಲ ಗೊತ್ತಾಯಿತು. ಶಾಲೆ ಸಂತೆ ಸೂಪರ್ ಆಗಿತ್ತು. ಅಲ್ಲೊಂದು ಪೌಷ್ಟಿಕಾಲಯ ಇತ್ತು. ನಮ್ಮ ಶಾಲೆ ತರಕಾರಿ ಹಣ್ಣುಗಳು ಮಾರಾಟವಾಗಿತ್ತು ಬೇಗನೆ. ನನಗೆ ತುಂಬ ತರಕಾರಿ ಎಲ್ಲರಿಗೂ ಇಂದು ಸೋಮವಾರ ಸಂತೆ ಇತ್ತು. ಆದಮೇಲೆ ತರಕಾರಿ ಹಣ್ಣುಗಳು ಸಂತೆಯಲ್ಲಿ ಮಾರುತ್ತಿದ್ದಾರೆ. ಮಕ್ಕಳ ಸಂತೆ ಮತ್ತು ಗುಲಾಬ್ ಜಾಮ್ ಮತ್ತು ಪಾನಿ